ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯಾಕು ಬೋಟ್ ನೆಕ್ ಇಟ್ಟಾಗ ಫ್ರಂಟು ಫುಲ್ಲು ಡೀಪ್ ನೆಕ್ ಇಟ್ಟು ಯಾವ ರೀತಿ ಕಟ್ಟಿಂಗ್ನ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಾ ಇರೋವಂಥ ಬೆಲ್ ಐಕನ್ನ ಟಚ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಮ್ಮ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಬನ್ನಿ ಇವಾಗ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ಡೀಪ್ ನೆಕ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಮಾಡಬೇಕಂತ ನೋಡೋಣ. ನಾನು ಮಾಡ್ತಾ ಇರೋ ಬ್ಲೌಸು ಚೆಸ್ಟ್ ಮೆಜರ್ಮೆಂಟು 34, ಲೆಂತ್ ಬಂದು 15 ಇಂಚಸ್ಸು. ಮೊದಲು ನಾವು ಲೆಂತ್ ತಗೊಳ್ಳೋಣ. 15 ಇಂಚು ಪೂರ್ತಿ ಉದ್ದ ಇದೆ, ಪ್ಲಸ್ಸು 1 ಇಂಚು ಆ್ಯಡ್ ಮಾಡ್ಕೊತಾ ಇದ್ದೀನಿ. 16 ಇಂಚ್ ತೊಗೊತಾ ಇದ್ದೀನಿ. ಹದಿನಾರು ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿ ಲೆಂತು. ಇದಕ್ಕೆ ಶೋಲ್ಡರು 15 ಇಂಚಿದೆ. ಪೂರ್ತಿ ಶೋಲ್ಡರ್ ಎಷ್ಟಿದೆ ಅಷ್ಟು ತಗೋಬೇಕಾಗುತ್ತೆ. ಬೋಟ್ ನೆಕ್ಗೆ 15 ಅಂದರೆ ಅರ್ಧ ಭಾಗ, 7.5 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ. ನಮಗೆ ಹಾರ್ಮೋಲ್ ಡೌನು 34 ಇಂಚಿಗೆ 5.25 ಬರುತ್ತೆ. ಪ್ಲಸ್ಸು ಅರ್ಧ ಇಂಚು ಆ್ಯಡ್ ಮಾಡ್ಕೊತೀನಿ. 6.25 ಇಂಚು ತೊಗೊಂಡಿದ್ದೀನಿ. ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ. ಇವಾಗಿಲ್ಲಿ ಮೇಲೆ 7.5 ಇಂಚ್ ತೊಗೊಂಡಿದ್ದೀವಲ್ವ, ಸೊ ಇಲ್ಲೂ ಕೂಡ ಅರ್ಧ ಇಂಚ್ ಲೆಸ್ ಮಾಡಿಕೊಂಡು 7 ಇಂಚ್ಗೆ ಕೆಳಗಡೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇವಾಗ ಇದೆರಡು ಪಾಯಿಂಟ್ಗಳನ್ನ ಸೇರಿಸ್ಕೊಳ್ಳೋಣ. ಹಾರ್ಮೋಲ್ಗೆ ಒಂದು ಶೇಪ್ ಕೊಡಿ. ಈ ಥರ ಸಿಂಪಲಾಗಿ ಒಂದು ಶೇಪ್ ಕೊಟ್ಟರೆ ಸಾಕು. ಇವಾಗ ಚೆಸ್ಟ್ ಕಾಲು ಭಾಗ 8.5, ಇಂಚು, ಅರ್ಧ ಇಂಚು ಫಿಟ್ಟಿಂಗ್ಗೆ ತೊಗೊತೀನಿ. ಅಂದರೆ ಬೋಟ್ ನೆಕ್ ಆಗಿರೋದ್ರಿಂದ ಫಿಟ್ಟಿಂಗ್ ಅರ್ಧ ಇಂಚು ಹೆಚ್ಚಿಗೆ ತೊಗೊಂಡಿದ್ದೀನಿ. 9 ಇಂಚು ಪ್ಲಸ್ಸು 2 ಇಂಚು ಸ್ಟಿಚಿಂಗ್ ಮಾರ್ಜಿನು. ಕೆಳಗಡೆ ಸೊಂಟ 29 ಇದೆ. 29 ಅಂದರೆ 7.5 ಇಂಚು ಬರುತ್ತೆ. 7.5ಗೆ ಪ್ಲಸ್ 1 ಇಂಚು ಡಾಟ್ಸ್ಗೆ ತೊಗೊಂಡಿದ್ದೀನಿ 8.5, ಮತ್ತು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡಿದ್ದೀನಿ. ಇದೆರಡೂ ಮಾರ್ಕ್ಗಳನ್ನ ಸೇರಿಸ್ಕೊಳ್ಳಿ. ಮತ್ತು ನಾನು ಶೋಲ್ಡರ್ ವಿಡ್ತು 3 ಇಂಚ್ ತೊಗೊಂಡಿದ್ದೀನಿ. 3 ಇಂಚ್ ಅಂದರೆ ಎರಡೂ ಕಡೆ ಸ್ಟಿಚಿಂಗ್ ಮಾರ್ಜಿನ್ ಹೋಗಿ ನಮಗೆ ಇನ್ನು 2.5 ಇಂಚು ಫಿನಿಶಿಂಗ್ ಬರುತ್ತೆ ಶೋಲ್ಡರ್ ವಿಡ್ತ್ಗೆ. ಮತ್ತು ಬ್ಯಾಕು ಬೋಟ್ ನೆಕ್ಗೆ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಶೇಪ್ ಕೊಡೋಣ.
3 ಇಂಚ್ಗೆ ಮಾರ್ಕ್ ಹಾಕಿದ್ದೀನಿ. ಇವಾಗ ಇಲ್ಲಿಂದ 1 ಇಂಚ್ಗೆ ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಸ್ಕೇಲ್ ತಗೊಂಡು ಈ 1 ಇಂಚಿಗೆ ಮಾರ್ಕ್ ಹಾಕಿದ್ವಲ್ಲ ಇಲ್ಲಿಂದ ಈ ಪಾಯಿಂಟ್ ತನಕ ಈ ಥರ ಒಂದು ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ. ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇದಿಷ್ಟು ಬ್ಯಾಕು ಮಾರ್ಕಿಂಗ್ ಆಗಿದೆ. ಇವಾಗ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಕೆಳಗಡೆ ಸ್ಟ್ರೈಟಾಗಿ ಫಸ್ಟ್ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಕ್ಲಿಯರಾಗಿ ಬ್ಲೌಸ್ ಕಟ್ಟಿಂಗ್ನ ನಿಮಗೆ ಯಾರೂ ಹೇಳ್ಕೊಟ್ಟಿರಲ್ಲ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ ವಿಡಿಯೋಗೆ. ಬೇರೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನಮಗೆ ಬೋಟ್ ನೆಕ್ ಆದರೆ ಎರಡು ಸೈಡು ಫ್ರಂಟ್ ಟು ಬ್ಯಾಕ್ ಎರಡೂ ಸೈಡು ಬೋಟ್ ನೆಕ್ ಸ್ಟಿಚ್ ಮಾಡುವಾಗ ಇಲ್ಲಿ ಕ್ರಾಸ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರಂಟು ಓವರ್ ಡೀಪ್ ತಗೋತಾ ಇರೋದ್ರಿಂದ ನಾನು ಕ್ರಾಸಾಗಿ ಕಟ್ ಮಾಡ್ತಾ ಇಲ್ಲ, ಸ್ಟ್ರೈಟಾಗೆ ತೊಗೊತಾ ಇದ್ದೀನಿ. ಹೊಸದಾಗಿ ಕಲಿತಾ ಇರೋರು ಸ್ಟಾರ್ಟಿಂಗು ಪೇಪರಲ್ಲೇ ಕಟ್ಟಿಂಗ್ನ ಮಾಡಿ ಕಲ್ತ್ಕೊಳ್ಳಿ. ನೀವು ಮಾರ್ಕಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದರೂ ಕೂಡ ಕತ್ರಿ ಕಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ. ಇದಿಷ್ಟು ಬ್ಯಾಕ್ ಕಟ್ಟಿಂಗ್ ಆಗಿದೆ. ಇವಾಗ ನಮಗೆ ಬ್ಯಾಕ್ಗೆ ಇಲ್ಲಿ ಒಂದು ಡಿಸೈನ್ ಬೇಕು ಅಂದರೆ ಕೊಡ್ಬೋದು. ಮೇಲ್ಗಡೆಯಿಂದ 1 ಇಂಚ್ ಬಿಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ 3 ಇಂಚ್ ತೊಗೊಂಡಿದ್ದೀವಿ. ಟೋಟಲ್ ನಾನು 9 ಇಂಚ್ಗೆ ಡೀಪ್ ತೊಗೊತಾ ಇದ್ದೀನಿ. ಒಂದು ಇಂಚ್ ಬಿಟ್ಟು, ತುಂಬ ಏನು ಡೀಪ್ ಬೇಡ ಅಂದರೆ ಓವರ್ ಡೀಪ್ ಬೇಡ ಅಂತ ಹೇಳಿದ್ದಾರೆ ಅವರು. ಇಲ್ಲಿ ಬ್ರಾಡ್ಗೆ 3 ಇಂಚ್ಗೆ ತೊಗೊಂಡಿದ್ದೀನಿ ನೋಡಿ. ಈ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ. ಇವಾಗ ಇಲ್ಲಿಂದ ಒಂದು ಈ ಥರ ಶೇಪ್ ಕೊಟ್ಕೊಳ್ಳಿ. ಇದು ಇಲ್ಲಿಂದ ಕಮ್ಮಿ ಡೀಪ್ ಇರೋದ್ರಿಂದ ಈ ಸ್ಕೇಲಲ್ಲಿ ಹಾಕೋಕ್ಕಾಗಲಿಲ್ಲ ಅಷ್ಟೇ. ಈಗ ಓವರ್ ಡೀಪ್ ಆದರೆ ಇಲ್ಲಿಂದನೂ ಕರೆಕ್ಟಾಗಿ ನೋಡಿ ಇಷ್ಟಕ್ಕೆ ಈ ಥರ ಶೇಪ್ ತೊಗೋಬೋದು ನೀವು. ಇದನ್ನು ನಾನು ಇವಾಗಲೇ ಕಟ್ಟಿಂಗ್ ಮಾಡಲ್ಲ, ಸ್ಟಿಚ್ ಮಾಡುವಾಗ ಕ್ಯಾನ್ವಾಸ್ ಹಾಕಿ ಆಮೇಲಿಂದ ಕಟ್ ಮಾಡ್ಕೊತೀನಿ. ಮತ್ತು ಇವಾಗ ನಾವು ಫ್ರಂಟ್ ಕಟ್ ಮಾಡೋಣ. ಫ್ರಂಟ್ ಕಟ್ಟಿಂಗ್ನ ನಾನು ಪೇಪರ್ ಮೇಲೆ ಮಾಡ್ಕೊತಾ ಇದ್ದೀನಿ. ಪೇಪರ್ ಮೇಲೆ ಮಾಡಿಕೊಂಡು ಆಮೇಲೆ ಪೀಸ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊತೀನಿ. ಬ್ಯಾಕ್ಗಿನ್ನ ಫ್ರಂಟ್ಗೆ 1 ಇಂಚು ನೀವು ಬೈಂಡಿಂಗ್ ಇಡೋದಾದರೆ 1 ಇಂಚು ಜಾಸ್ತಿ ತಗೊಳ್ಳಿ. ಇಲ್ಲ ನಾನು ಪ್ರಿನ್ಸಸ್ ಕಟ್ ಇಟ್ಕೊತೀನಿ, ಬೈಂಡಿಂಗ್ ಅಟ್ಯಾಚ್ ಏನು ಮಾಡಲ್ಲ ಅನ್ನೋದಾದರೆ ಸೇಮ್ ಬ್ಯಾಕ್ ಎಷ್ಟು ತೊಗೊಂಡಿದ್ದೀರಾ ಫ್ರಂಟು ಕೂಡ ಅಷ್ಟನ್ನೇ ತಗೊಳ್ಳಿ. ಇಲ್ಲ ಬೈಂಡಿಂಗ್ ಬೇಕು ಅನ್ನೋರು 1 ಇಂಚು ಜಾಸ್ತಿ ತಗೊಳ್ಳಿ. ಇವಾಗ ನಾನು ಇದಕ್ಕೆ ಬೈಂಡಿಂಗ್ ಇಡ್ತಾ ಇದ್ದೀನಿ.
ಕೆಳಗಡೆ 1 ಇಂಚ್ ಬಿಟ್ಟಿದ್ದೀನಿ. ವೆಲ್ವೆಟ್ ಪೀಸ್ ಅಲ್ವಾ, ಸ್ವಲ್ಪ ಲೂಸ್ ಆಗ್ತಾ ಇರುತ್ತೆ, ನೋಡಿಕೊಂಡು ನೀಟಾಗಿ ಗುಂಡು ಪಿನ್ ಹಾಕ್ಕೊಳ್ಳಿ. ವೆಲ್ವೆಟ್ ಪೀಸ್ನ ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದರದ್ದು ಐ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ನಾವು ಬ್ಯಾಕ್ ಏನು ಕಟ್ ಮಾಡಿದ್ದೀವಿ ಸೇಮ್ ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಪೀಸ್ನ ಎತ್ತಿಟ್ಕೊಂಡಿದ್ದೀನಿ. ನಾನು ಫ್ರಂಟ್ಗೆ ನಾನು 6 ಇಂಚು ಡೀಪ್ ತೊಗೊತಾ ಇದ್ದೀನಿ. 6 ಇಂಚು ಡೀಪ್ ತೊಗೋತಾ ಇರೋದ್ರಿಂದ ನೋಡಿ, ಇವಾಗ ಇಲ್ಲಿಂದ ಇಲ್ಲಿಗೆ 6 ಇಂಚ್ಗೆ ಈ ಥರ ಸ್ಕೇಲ್ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನೀವು. ಇದು ಡೀಪು ಫ್ರಂಟು ಬ್ರಾಡಾಗಿ ಡೀಪ್ ಬರುತ್ತೆ. ಮತ್ತು ಈ ಸೈಡು 1/4 ಇಂಚು ಹಾರ್ಮೋಲ್ 1/4 ಇಂಚು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಬರುತ್ತೆ ಫ್ರಂಟ್ಗೆ. ಚೆಸ್ಟ್ ಡೌನು 11 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಕೆಳಗಡೆಗೆ 2 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಈ ಡೀಪ್ ಸೆಂಟರ್ ಅಂದರೆ ಕೆಳಗಡೆಯಿಂದ ಬೈಂಡಿಂಗಿಗೆ 4 ಇಂಚ್ ಬಿಡ್ತಾಯಿದ್ದೀನಿ. ಈ ಕಡೆ 4 ಇಂಚ್ ಬಿಟ್ಟು ಡೀಪ್ ಸೆಂಟರ್ ಅಂದರೆ 3.5 ಇಂಚ್ ಬರುತ್ತೆ. ಇಲ್ಲಿಗೊಂದು 3 ಇಂಚ್ಗೆ ಒಂದು ಡಾಟ್ಸ್ ಹಿಡಿಬೇಕಾಗುತ್ತೆ. ಮತ್ತು ಇಲ್ಲಿಂದ 3 ಇಂಚ್ ಬಿಟ್ಟು 2 ಇಂಚ್ಗೆ ಒಂದು ಡಾಟ್ಸ್ ಹಿಡಿಯೋಣ. ಮೇಲ್ಗಡೆ 2.5 ಇಂಚ್ಗೆ. ಈ ಕಡೆ ಸೈಡಿಂದ ಈ ಸೆಂಟರಿಂದ 4.5 ಇಂಚ್ಗೆ ಒಂದು ಡಾಟ್ಸ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಬೈಂಡಿಂಗಿಗೆ ಈ ಕಡೆಯಿಂದ 3 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಕೆಳಗಡೆ ಆಯಿತು. ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ. ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಫ್ರಂಟು.
ಸ್ವಲ್ಪ ರೌಂಡಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದ್ನಲ್ಲ, ಮಾರ್ಕಿಂಗು ತಪ್ಪಾಗಿದ್ದರೂ ಕೂಡ ನೀವು ಕಟ್ಟಿಂಗ್ ಮಾಡುವಾಗ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇದು ಫ್ರಂಟ್ ಕಟ್ಟಿಂಗ್ ಆಗಿದೆ. ಇವಾಗ ಇದೇ ಪೀಸ್ನ ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇವಾಗ ಫ್ರಂಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಈ ಪೀಸ್ ಇಟ್ಕೊಂಡು ಆಗಲೇ ಬ್ಯಾಕ್ ಕಟ್ ಮಾಡಿ ಮಿಕ್ಕಿದ ಪೀಸ್ ಇದು. ಡೈರೆಕ್ಟಾಗಿ ಪೀಸ್ ಏನಕ್ಕೆ ಕಟ್ ಮಾಡಲಿಲ್ಲ ಅಂದರೆ, ಫ್ರಂಟ್ಗೆ ನಾವು ಸಾಲ್ಟೇಜ್ ಪೀಸು ಕಡಿಮೆ ಇದ್ರೂ ಬೈಂಡಿಂಗ್ನ ಬೇರೆ ಕಡೆ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು. ಇದು ಬಟ್ಟೆ ಕಡಿಮೆ ಇರೋದ್ರಿಂದ ನಾನು ಪೇಪರಲ್ಲಿ ಕಟ್ ಮಾಡಿ ಫ್ರಂಟ್ನ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ನೀವು ಅಷ್ಟೇ ಬಟ್ಟೆ ಕಡಿಮೆ ಇದ್ದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ಬಟ್ಟೆ ಎಲ್ಲೂ ವೇಸ್ಟ್ ಆಗೋದಿಲ್ಲ ನಿಮಗೆ. ಒಂದು ಸಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಪೀಸ್ ಇಟ್ಕೊಂಡಿದ್ದೀವ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ. ಏಕೆಂದರೆ ಕಟ್ಟಿಂಗ್ ರಾಂಗ್ ಆಯಿತು ಅಂದರೆ ನಮಗೆ ಸ್ಟಿಚಿಂಗು ಹಾಳಾಗುತ್ತೆ. ನಾವು ಬಟ್ಟೆನ ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ತೀವಿ ಅಷ್ಟು ನೀಟಾಗಿ ಬ್ಲೌಸು ಫಿನಿಶಿಂಗ್ ಬರುತ್ತೆ. ನಾನು ಈ ಬ್ಲೌಸು ಸ್ಟಿಚ್ಚಿಂಗ್ ಆದಮೇಲೆ ಇದ್ರದ್ದು ಫೋಟೋನ ನನ್ನ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಒಂದ್ಸಲ ಚೆಕ್ ಮಾಡಿ ಫ್ರೆಂಡ್ಸ್. ಅಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ, ಇದ್ರದ್ದು ಬ್ಲೌಸ್ದು ರೆಡಿ ಆಗಿರೋ ಫೋಟೋನ ಹಾಕಿರ್ತೀನಿ. ಫಿನಿಶಿಂಗ್ ಹೇಗೆ ಬಂದಿದೆ ಅಂತ ನೋಡಿ ಒಂದು ಸಲ. ಇವಾಗ ಫ್ರಂಟು ಕಟ್ ಆಗಿದೆ. ಪೇಪರ್ನ ರಿಮೂವ್ ಮಾಡ್ಕೊತೀನಿ. ಇವಾಗ ಇದಕ್ಕೆ ನಾವು ಡಾಟ್ಸ್ ಪಾಯಿಂಟ್ನ ಹಾಕ್ಕೋಬೇಕು. ಮತ್ತು ಇದೇ ಥರ ಬೈಂಡಿಂಗ್ ಪೀಸ್ನು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಕಡೆ ಇದಿಷ್ಟು ಪೀಸ್ ಏನಕ್ಕೆ ಕಟ್ ಮಾಡಿದೆ ಅಂದರೆ, ನಾವು ಮಧ್ಯದಲ್ಲಿ ಈ ಫ್ರಂಟ್ ಪೀಸಲ್ಲಿ ಕೆಳಗಡೆ ಡಾಟ್ಸ್ ಹಿಡಿಯೋದ್ರಿಂದ ಅದು 2 ಇಂಚು ಲೆಸ್ ಆಗುತ್ತೆ. ಸೊ ಅದನ್ನು ತೆಗೆದು ಮಿಕ್ಕಿದನ್ನು ಬೈಂಡಿಂಗ್ ಕಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ನಾನು ಸ್ಲೀವ್ಸ್ ಕಟ್ಟಿಂಗ್ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಮಗೆ ಎಕ್ಸ್ಟ್ರಾ ಪೀಸ್ ಎಲ್ಲಿ ಬಂದಿರುತ್ತೆ ಅಲ್ಲಿ ಬೈಂಡಿಂಗ್ಗೆ ನಾವು ಕಟ್ ಮಾಡ್ಕೋಬೋದು. ವಿಡಿಯೋ ಇಷ್ಟ ಅದನ್ನು ನಾನು ಲಾಸ್ಟ್ಗೆ ಮಾಡ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಸ್ಲೀವ್ಸ್ ಪರ್ಫೆಕ್ಟಾಗಿ ಬರಬೇಕಲ್ಲ, ಸೊ ಸ್ಲೀವ್ಸ್ನ ಕಟ್ ಮಾಡ್ಕೊತೀನಿ. ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.